ಹಾಗೆ ಅವರೆಲ್ಲ ಕಷ್ಟಪಟ್ಟು ನಾಟಕವನ್ನು ಮಾಡ್ತಾ ಇದ್ದಾರೆ. ಅಂಥ ನಾಟಕದ ಒಂದು ಉದ್ಘಾಟನೆಗೆ ನಮ್ಮೂರಿನ ಹಿರೇಮಠದ ಪೂಜ್ಯರಿಗೆ ಒಂದು ಶರಣೆಂದು ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೂ, ತಾಯಂದಿರಿಗೂ, ಯುವಕರಿಗೂ, ಮುದ್ದು ಮಕ್ಕಳಿಗೂ, ಸುತ್ತಮುತ್ತಲಿನ ಎಲ್ಲ ಸಮಸ್ತ ಗ್ರಾಮದ ಎಲ್ಲ ಸಮಸ್ತ ಜನರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಹೇಳುತ್ತಾ, ಸಂಗೀತ ಬಳಗದವರಿಗೂ, ಇಲ್ಲಿವರೆಗೆ ಬಹಳ ಸುಂದರವಾದ ಹಾಡುಗಳನ್ನು ಹಾಡಿದಂಥ ಒಬ್ಬ ಕಲಾವಿದನಿಗೂ ಕೂಡ ವಂದಿಸಿ, ತಾವೆಲ್ಲ ನಾಟಕವನ್ನು ನೋಡ್ಲಿಕ್ಕಂತ ಬಂದಿದ್ದೀರಿ. ನಮ್ಮ ಊರು, ನಮ್ಮ ಹೆಮ್ಮೆ, ನಮಗೆ ಬಹಳ ಅಪರೂಪದ ಒಂದು ಕಾರ್ಯಕ್ರಮ ಇದು. ಬಹಳ ಕಷ್ಟಪಟ್ಟು ನಾಟಕವನ್ನು ಮಾಡಿದ್ದಾರೆ. ಈ ನಾಟಕಕ್ಕೆ ತಾವೆಲ್ಲರೂ ಬಹಳ ಸಹನೆಯಿಂದ ಬೆಲೆ ಕೊಟ್ಟು ಕೂತು ನಾಟಕವನ್ನು ನೋಡಿದರೆ ಆ ನಾಟಕಕ್ಕೆ ಬೆಲೆ ಸಿಗ್ತದೆ. ಯಾಕಂದರೆ ಭಾಳ ವರ್ಷಕ್ಕೆ ನಾಟಕ ಮಾಡಿದ್ದಾರೆ. ಇಲ್ಲಿ ಎಷ್ಟೋ ಜನ ನೋಡಬೇಕಂತ ಒಂದಿಷ್ಟು ಜನ ಬಂದಿರುತ್ತಾರೆ, ಒಂದಿಷ್ಟು ಜನ ಕೆಡಿಸಬೇಕಂತ ಬಂದಿರುತ್ತಾರೆ. ಅವು ಯಾವೂ ಕೆಡೋದಿಲ್ಲ. ಯಾಕಂದರೆ ಈ ಗ್ರಾಮ ದೇವತೆಯ ಒಂದು ಪವಿತ್ರ ಶಕ್ತಿನ ಹಾಗದೆ. ಅದಕ್ಕೆ ತಾವೆಲ್ಲ ದಯವಿಟ್ಟು ಈ ನಾಟಕಕ್ಕೆ ಬಹಳ ಒಂದು ತಾವೆಲ್ಲ ಶೋಭೆ ತರಬೇಕು. ಏನೋ ನಾಟಕದೊಳಗೆ ಒಂದಿಷ್ಟು ಮಾತುಗಳು, ಏನೋ ತೊದಲ ನುಡಿಗಳು ಏನಾರ ತೊದಲಾಯಿತು ಅಂದ್ರೆ ಯಾರೂ ಅಪಹಾಸ್ಯ ಪಡಬಾರದು. ಯಾಕಂದರೆ ನಾಟಕ ಎಂಬುದು ಒಂದು ನಾಟಕ, ಇದು ಒಂದು ನಾಟಕ. ಈ ನಾಟಕವನ್ನು ಬಹಳ ಅವರು ಕಷ್ಟಪಟ್ಟು ತಾಲೀಮು ಮಾಡಿದ್ದಾರೆ. ರೈತ ಹಚ್ಚಿದ ದೀಪ ಅಂದರೆ ಬಹಳ ಒಳ್ಳೆಯ ನಾಟಕ ಅಲ್ಲ, ಕಲಿಯುಗದ ಭೀಮ ಅಂತದ್ರ ಅರ್ಥ ಇದು. ಅಂಥ ಒಬ್ಬ ರೈತನ ಒಂದು ವಿಶೇಷವಾದ ಪಾತ್ರ ಅದ. ಆ ರೈತಗೆ ಎಷ್ಟು ಬೆಲೆ ಅದ ಅನ್ನೋದು ಈ ನಾಟಕದೊಳಗೆ ಬರ್ತದೆ. ಬರೀ ನಾಟಕ ಅಂದ ಬಳಿಕ ಒಂದಿಷ್ಟು ಹಾಸ್ಯ ಇರಬೇಕಲ್ಲ. ಎಲ್ಲ ಇದ್ದಾಗ ನಾಟಕ. ಒಂದು ಊರೊಳಗೆ ಹಿಂಗೆ ಭಾಳ ವರ್ಷಕ್ಕೊಂದು ಜಾತ್ರೆ ನಡೆದಿತ್ತು. ಏನು ಜಾತ್ರೆ ನಡೆದಿತ್ತಲ್ಲ, ಭಾಳ ವರ್ಷಕ್ಕೊಂದು ಜಾತ್ರೆ ನಡೆದಿತ್ತು. ನಡೆದ ಬಳಿಕ ಊರೊಳಗೆ ಒಂದು ಸುಂದರ ಸಾಮಾಜಿಕ ನಾಟಕ ಅಂತಿತ್ತು. ಏನು ನಾಟಕ ನೋಡಕ್ಕೆ ಎಲ್ಲ ನಾಟಕ ಇತ್ತಲ್ಲ, ನಾಟಕದ ಸಮಯ ಇನ್ನೇನು ನಾಟಕ ಪ್ರಾರಂಭ ಆಗ್ತಿತ್ತು. ಎಲ್ಲ ಜನ ಬಂದು ಕೂತಿದ್ದರು. ಏನು ಎಲ್ಲ ಜನ ಬಂದು ಕೂತು ಬಳಿಕ ಒಬ್ಬಗೆ ಕನಸು ಬಿದ್ದಿತ್ತು, ನಾಟಕ ಹೇಗೆ ಮಾಡ್ತಾರೆ, ನಾಟಕ ಹೇಗೆ ನಡೆಸ್ತಾರೆ ನೋಡಬೇಕಲ್ಲ ಅಂತ. ಒಬ್ಬ ಭಾಳ ಹಿಂದೆ ಕುಂತು ನೋಡುತ್ತಿದ್ದ. ನೋಡುವಾಗ ಎಲ್ಲ ನಾಟಕ ಪ್ರಾರಂಭ ಆಯಿತು. ಆದ ಬಳಿಕ ಎಲ್ಲ ಪಾತ್ರಧಾರಿಗಳು ಬರ್ತಿದ್ದರು. ಅದು ಸುಂದರ ಸಾಮಾಜಿಕ ಪೌರಾಣಿಕ ನಾಟಕ ಇತ್ತು. ಏನು ನಾಟಕ ಇತ್ತಲ್ಲ, ನಾಟಕದ ಮೊದಲೆಲ್ಲ ಒಳ್ಳೆಯ ಪಾತ್ರಗಳು, ಭಾಳ ಸುಂದರವಾದ ಪಾತ್ರಗಳ ಬಂದು ಮಹಾರಾಜ ಬಂದ. ನಾಟಕದ ಪಾತ್ರದೊಳಗೆ ಮಹಾರಾಜ ಬಂದ ಬಳಿಕ ಎಲ್ಲರಿಗೂ ದಾನ ಧರ್ಮವನ್ನು ಮಾಡುತ್ತಿದ್ದ. ಎಷ್ಟು ಬಡವರನ್ನು ಅಂತಃಕರಣದಿಂದ ನೋಡುತ್ತಿದ್ದ. ಅವೇನು ಹಿಂದೆ ಕೂತಿದ್ದಲ್ಲ ಒಬ್ಬ ಹುಡುಗ, ಆ ಪಾತ್ರ ನೋಡಿದ ಬಳಿಕ ಅವನಿಗೆ ಅನಿಸ್ತು, ರಾಜನಾಗಿರುವುದೇ ಚಲೋವಲ್ಲ, ನಾನು ಒಬ್ಬ ಮಹಾರಾಜನಾಗಬೇಕಲ್ಲ ಅಂತ ನಾಟಕ ಕುಂತು ನೋಡುತ್ತಿದ್ದವ. ನೋಡುವಾಗ ಆಗ ನಾಟಕ ಮಧ್ಯಂತರ ಬಂತು. ರಾಜ ಎಲ್ಲರಿಗೂ ಮೊದಲ ದಾನ ಮಾಡಿದ, ಎಲ್ಲರನ್ನ ಗೌರವಿಸಿದ, ಬಡವರ ಮೇಲೆ ಬಹಳ ಕರುಣೆ ತೋರುವಂಥ ಒಬ್ಬ ಮಹಾರಾಜ. ಏನು ನಾಟಕ ಆಗ ಮಧ್ಯಂತರ ಬಂತು. ಎಲ್ಲ ಜನ ರಾಜನನ್ನು ವರ್ಣನ ಮಾಡುತ್ತಿದ್ದರು. ಇಂಥ ಮಹಾರಾಜ ಇರಬೇಕು, ಇಂಥ ದಾನಸೂರ ರಾಜನಿರಬೇಕು, ಅಂದಾಗ ಮಳೆ ಬೆಳೆ ಚಲೋ ತಂಗ ಆಗ್ತದೆ ಅಂತ ರಾಜನನ್ನು ಎಲ್ಲ ಜನ ವರ್ಣಿಸಿದರು. ವರ್ಣಿಸಿದ ಬಳಿಕ ನಾಟಕ ಮಧ್ಯಂತರ ಬಂದ ಬಳಿಕ ರಾಜ ರಾಣಿ ಏನು ಮಾಡುತ್ತಿದ್ದರು ಅಂದ್ರೆ ಭಿಕ್ಷೆ ಬೇಡುತ್ತಿದ್ದರು. ಏನು ಭಿಕ್ಷೆ ಬೇಡುತ್ತಿದ್ರಲ್ಲ, ಭಿಕ್ಷೆ ಬೇಡುವಾಗ ಎಲ್ಲ ಜನ ಕೂತಿದ್ರಲ್ಲ, ನೀವು ನಾಟಕ ನೋಡಕ್ಕೆ ಕೂತೀರಿ. ಹಿಂಗೆ ನಾಟಕ ನೋಡೋ ಜನ ಏನು ಕೂತಿದ್ರಲ್ಲ, ರಾಜನ ಭಿಕ್ಷೆಯ ಪಾತ್ರೆ ಒಳಗೆ ಒಬ್ಬರು 8 ಒಬ್ಬರು 4 1 ರೂಪಾಯಿ 10 ರೂಪಾಯಿ ಭಿಕ್ಷೆ ಹಾಕ್ತಾ ಹೊರಟ್ರು. ಏನು ಹೊರಟ್ರಲ್ಲ, ಹುಡುಗನಿಗೆ ಅನಿಸ್ತು, ಮೊದಲ ರಾಜ ದಾನ ಮಾಡುವಾಗ ರಾಜನಾಗಿದ್ದ ಹುಡುಗ,
ಆ ಬಳಿಕ ರಾಜ ಭಿಕ್ಷೆ ಬೇಡುತ್ತಿದ್ದಲ್ಲ, ಅವಾಗ ಅನಿಸ್ತು ನನಗೂ ಮುಂದೆ ಹಿಂಗ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರಬಹುದಲ್ಲ ಅಂತ ಅನ್ಕೊಂಡ ಬಳಿಕ ಆ ಪಾತ್ರ ಮುಗಿತು. ನಾಟಕ ಮುಗಿಯಾಕ ಬಂದಿತ್ತು. ಹುಡುಗ ಅಲ್ಲೇ ಕೂತಿದ್ದ. ಆ ಬಳಿಕ ಎಲ್ಲ ಪಾತ್ರಧಾರಿಗಳು ಬಂದರು. ರಾಜ ಬಂದ, ರಾಣಿ ಬಂದ, ಎಲ್ಲ ಕಥಾನಾಯಕರು ಬಂದು ಬೆಳಗ್ಗೆ ನಾಟಕ ಮುಗಿಯೋ ಸಮೀಪ ಹುಡುಗ ಅಲ್ಲೇ ಕೂತಿದ್ದ. ಏನನಿಸ್ತು, ಮೊದಲ ರಾಜನಾದ, ಆ ಬಳಿಕ ರಾಜ ಭಿಕ್ಷೆ ಬೇಡಿದ ಬಳಿಕ ನನಗೂ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರ್ಬೋದಲ್ಲ ಅಂತ ಕೂತ. ಆಗ ಎಲ್ಲ ಪಾತ್ರಧಾರಿಗಳು ಬಂದು ಹೇಳಿದರು. ರಾಜ ಹೇಳಿದ, ನಾನು ರಾಜನೂ ಅಲ್ಲ, ನಾನು ಭಿಕ್ಷುಕನೂ ಅಲ್ಲ, ನಾನೊಬ್ಬ ಈ ಸುಂದರ ಸಾಮಾಜಿಕ ನಾಟಕದೊಳಗೆ ಒಂದು ಪಾತ್ರ ಮಾಡಿದೆ. ನನ್ನ ರಾಜನೂ ಅಲ್ಲ, ಭಿಕ್ಷುಕನೂ ಅಲ್ಲ ಅಂತವ ನಾಟಕ ಮಾಡಿ ಹೋಗಿ ಬಿಟ್ಟ. ಅವೇನು ನೋಡಾಕ ಕುಂತಿದ್ದಲ್ಲ, ಆ ಹುಡುಗನ ಕಿಶೆನ ಹೊಡ್ಕೊಂಡು ಹೋಗಿದ್ರು. ಹಂಗ ಮೈ ಮರೆತು ಕುಂತ ಕೇಳೋದು ನಾಟಕ. ಹೌದಿಲ್ಲ ಹೇಳಿ? ಅದಕ್ಕಿಲ್ಲೇ ದಯವಿಟ್ಟು ತಮಗೆ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಊರ ಅಭಿಮಾನ ಅನ್ನೋದು ನಮಗೂ ಅದ, ನಿಮ್ಮೆಲ್ಲರಿಗೂ ಅದ. ಯಾರೂ ಈ ನಾಟಕದೊಳಗೆ ಯಾರೂ ಕೆಡಿಸಬಾರದು. ಹೊರಗಿನ ಜನ ಗುರುತಿರೋದಿಲ್ಲ, ಅವರನ್ನ ಸಮಾಧಾನ ಪಡಿಸೋದು ನಮ್ಮ ಊರವರ ಕೆಲಸ. ಇಲ್ಲಿ ಯಾರಿಗ್ಯಾರು ಕೆಡೋದಿಲ್ಲ. ದಯವಿಟ್ಟು ಸುತ್ತಮುತ್ತಲ ಎಲ್ಲ ಜನ ಬಂದಿರಿ. ನಿಮ್ಮ ಊರೊಳಗೂ ಕಾರ್ಯಕ್ರಮ ಆಗ್ತಿರ್ತಾವ, ನಾಟಕಗಳ ನಡೀತಾವ. ಅಲ್ಲೂ ಗದ್ದಲ ಮಾಡಬಾರ್ದು. ಎಲ್ಲೂ ಗದ್ದಲ ಮಾಡಲಾರ್ದಂಗೆ ಒಂದಿಷ್ಟು ಚಲೋ ತಂಗಿ ಕೂತು ನೋಡಿದ್ರೆ ಪಾತ್ರ ಮಾಡೋರಿಗೆ ಖುಷಿ ಆಗ್ತದೆ, ನಿಮಗೂ ನೋಡೋರಿಗೆ ಸಂತೋಷ ಅನಿಸ್ತದೆ, ಅರ್ಥ ಆಗ್ತದೆ. ಒಂದು ಕಲಾ ಇದೊಂದು ಬಣ್ಣ ಹಚ್ಚಿಕೊಂಡು ನಾಟಕ ಮಾಡೋದು ಯಾರಿಗಾಗಿ ಅಂದ್ರೆ ನಿಮಗಾಗಿ. ನಾವು ಬಣ್ಣ ಹಚ್ಚಿಕೊಂಡು ಇಲ್ಲಿ ಹೇಳಕತ್ತಿಲ್ಲ. ಬಣ್ಣ ಹಚ್ಚಿ ಪ್ರವಚನ ಹೇಳೋರು ಅವರು ಬೇರೆ, ಕಯಾಸೆ ಮಾಡೋರು. ಹೌದಿಲ್ಲ ಹೇಳಿ? 10,000 ಕೊಡಲಿ 20,000 ಕೊಟ್ಟರು ಅಂದ್ರೆ ಸಾಹುಕಾರ ಮನ್ಯಾಗ ಹೊಕ್ಕಾರೆಲ್ಲ ಸ್ವಾಮಿಗಳು. ಅಂಥ ಸ್ವಾಮಿಗಳಾಗಿರಬಾರದು. ಜೀವನದಲ್ಲಿ ಹೇಗಿರಬೇಕು ಅಂದ್ರೆ ಸ್ವಾಮಿಗಳಾದವರು ತಿದ್ದುಪಡಿ ಮಾಡೋದು. ಜಗತ್ತಂದ್ರೆ ಹೇಗದ ಹೇಳಿ? ಜೀವನದೊಳಗೆ ಒಂದು ಕೊಟ್ಟು ಹೋಗಬೇಕು, ಒಂದು ಬಿಟ್ಟು ಹೋಗಬೇಕು. ತಗೊಂಡು ಹೋಗೋದೇನು ಇಲ್ಲ. ನಮಗೆ ಆಶ್ರಮಕ್ಕೆ ಜಾಗ ಕೊಟ್ಟರು, ನಾವು ಕಟ್ಟಿದ್ದೀವಿ. ನಾವು ಅವ್ರು ಕೊಟ್ಟು ಬಿಟ್ಟರು, ನಾವು ಕಟ್ಟಿ ಹೊಂಟೀವಿ. ಇಷ್ಟೇ ಜೀವನದೊಳಗೆ ಏನು ತಗೊಂಡು ಹೋಗೋದಿಲ್ಲ. ಅದಕ್ಕಿಲ್ಲಿ ಏನಾರ ತಗೊಂಡು ಹೋಗೋದಿತ್ತು ಅಂದ್ರೆ ನಮ್ಮ ಪಾಪ. ಅದಕ್ಕಿಲ್ಲಿ ದಯವಿಟ್ಟು ನಮ್ಮ ಊರ ವಿಶೇಷವಾಗಿ ಬಹಳ ವರ್ಷಕ್ಕೆ ನಾಟಕ ಆಡಿದ್ದಾರೆ. ತಾವೆಲ್ಲರೂ ಇದಕ್ಕೊಂದು ಬಹಳ ಸುಂದರವಾದ ಒಂದು ಬೆಲೆ ಕೊಡಬೇಕು ಅಂತ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಯಾರೂ ಗದ್ದಲ ಮಾಡ್ಕೋಬಾರದು. ಆ ಬಳಿಕ ಸ್ವಲ್ಪ ಮನುಷ್ಯನಿಗೆ ಜೀವನದೊಳಗೆ ಏನನ್ನು ಅರ್ಥ ಮಾಡಿಕೋಬೇಕು ಅಂದರೆ, ಒಬ್ಬ ಮನುಷ್ಯನಿಗೆ ಜೀವನ ಅಂದರೆ ಎಲ್ಲಿ ಅರ್ಥ ಆಗ್ತದೆ ಹೇಳಿ ನೋಡೋಣ? ಒಂದು ಸುಂದರವಾದ ದೇವಸ್ಥಾನಕ್ಕೆ ಹೋದರೂ ಅರ್ಥ ಆಗಂಗಿಲ್ಲ ನೋಡಿ. ಕ್ಷಣದಲ್ಲೇ ಮನುಷ್ಯ ಬದಲಾಗೋದಿಲ್ಲ. ಆದರೆ ಬದಲಾಗೋ ವಸ್ತುಗಳು ಯಾವುವು ಅಂತ ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದಿಷ್ಟು ಹಣ್ಣು ಹಂಪಲ ಬಾಳೆಹಣ್ಣು ತಗೊಂಡು ಹೋಗ್ತೇವೆ. ನಮ್ಮ ಕೈಯಾಗಿದ್ದಾಗ ಬಾಳೆಹಣ್ಣು ಆಗ್ತದೆ. ದೇವಸ್ಥಾನದ ಒಳಗೆ ಹೋಗಿ ಹೊರಗೆ ಬಂತು ಅಂದ್ರೆ ಅದು ಪ್ರಸಾದ ಆಗಿ ಬದಲಾಯಿತು. ಹೌದಿಲ್ಲ ಹೇಳಿ? ದೇವಸ್ಥಾನದ ಒಳಗೆ ಹೋಗಿ ಹೊರಗೆ ಬಂತು ಅಂದ್ರೆ ಬಾಳೆಹಣ್ಣು ಪ್ರಸಾದ ಆಗಿ ಬದಲಾಯಿತು. ಆ ಬಳಿಕ ನೀರ ಒಳಗೆ ಹೋಗಿ ಹೊರಗೆ ಬಂತು ಅಂದ್ರೆ ತೀರ್ಥಾಗಿ ಬದಲಾಯಿತು. ಆ ಬಳಿಕ ಹೊರಗೆ ಬೂದೆ ಆಗಿರುತ್ತದೆ. ದೇವಸ್ಥಾನದ ಒಳಗೆ ಹೋಗಿ ಹೊರಗೆ ಬಂತು ಅಂದ್ರೆ ಭಸ್ಮ ಆಗಿ ಬದಲಾಯಿತು. ಆ ಬಳಿಕ ಅನ್ನ, ಮನೆ ಒಳಗೆಲ್ಲರೂ ಅನ್ನ ಅಂತ ಭಾವಿಸ್ತೇವೆ. ಅದನ್ನು ದೇವಸ್ಥಾನದ ಒಳಗೆ ಹೋಗಿ ಹೊರಗೆ ಬಂದರೆ ಪ್ರಸಾದ ಅಂತ ಬದಲಾಯಿತು. ನಾವು ಸಾಯುತನ ದೇವಸ್ಥಾನಕ್ಕೆ ಹೋದ್ರೆ ಬದಲಾಗೋದಿಲ್ಲ. ಆಗ್ತೇವೆ? ನಾವು ಸಾಯುವವರೆಗೂ ದೇವಸ್ಥಾನದ ಹೊರಗೆ ಹೋಗಿ ಬಂದರೂ ಬದಲಾಗುವುದಿಲ್ಲ. ಅಂದ ಬಳಿಕ ನಮ್ಮ ಕೈ ಒಳಗಿರುವ ಪ್ರಸಾದ ಕ್ಷಣದಲ್ಲಿ ಬದಲಾಗಿ ಹೋಯಿತು. ನಾವ್ಯಾಕೆ ಬದಲಾಗಬಾರದು? ಅದಕ್ಕಿಲ್ಲೇ ರಾಮಾಯಣ ಕಾಲಕ್ಕೆ ರಾವಣಿದ್ದ, ಮಹಾಭಾರತ ಕಾಲಕ್ಕೆ ಕಂಸಿದ್ದ. ಈಗೂ ಇರೋವ್ರು ಅವರೆಲ್ಲ. ಅವ್ರು ಇರ್ತಾರಂತೇನಾರ ರಾಮ ಬೆಳಕಿಗೆ ಬರಲಿಲ್ಲೇನು? ಕೃಷ್ಣ ಬೆಳಕಿಗೆ ಬಂದಿಲ್ಲೇನು? ಅದಕ್ಕೆ ಭಾಳ ಸೂಕ್ಷ್ಮದ ನಮ್ಮ ಊರ ಮೇಲೆ ನಮಗೆ ಅಭಿಮಾನದ. ಇದು ಎಲ್ಲಿ ಹೋದರೂ ಯಾವ ಊರು? ಶಿರಂದ ಸ್ವಾಮಿಗಳಂತ ಕರೀತಾರೆ. ಅದಕ್ಕಿಲ್ಲೇ ವಿಶೇಷವಾದ ಒಂದು ಒಳ್ಳೆಯ ಗೌರವ ಅದ.
ಆ ಗೌರವವನ್ನು ತಾವೆಲ್ಲರೂ ಅದಕ್ಕೆ ಗೌರವ ಕೊಡಬೇಕಂತ ಹೇಳಿ ನಾಟಕ ಇನ್ನೇನು ಪ್ರಾರಂಭ ಆಗ್ತದೆ. ಇಷ್ಟು ಸೈಲೆಂಟಾಗಿ ಕೂತು ಕೇಳಾಕತ್ತೀರಿ ಅಂದ್ರೆ ನಾಟಕಕ್ಕೆ ದೊಡ್ಡ ಬೆಲೆ ಬರ್ತದೆ. ಈ ನಾಟಕಕ್ಕೆ ಮೊದಲನೇ ಆಯೇರಿ ಆಶ್ರಮದಿಂದ 5,000 ರೂಪಾಯಿ ಆಶ್ರಮದ ವತಿಯಿಂದ. ಆ ಬಳಿಕ ಆಶ್ರಮ ಅಂದರೆ ಏನು, ಶಿರುಂಜಿ ಆಶ್ರಮ ವತಿಯಿಂದ ಇದು, ಅದಕ್ಕೆ 5,000 ರೂಪಾಯಿ ಆಯೇರಿ. ಆ ಬಳಿಕ ನಾಟಕದವರು ಅಚ್ಚುಕಟ್ಟಾಗಿ ಪಾತ್ರವನ್ನು ಮಾಡ್ತಾರೆ. ಎಲ್ಲರ ಒಂದಿಷ್ಟು ತಪ್ಪಿದರೆ ಯಾರೂ ಅಪಹಾಸ್ಯ ಮಾಡಬಾರದು. ಆದರೆ ಸಮಯ ಆಗ್ಯದ, ಸ್ವಲ್ಪ ನೀವು ಇಲ್ಲಿವರೆಗೆ ಆಶೀರ್ವಚನ ಕೇಳಿದಿರೆಲ್ಲ, ಪ್ರವಚನ ಹೇಳಬೇಕಂತ ಭಾಳ ಆಸೆ ಇತ್ತು. ಆ ಬಳಿಕ ಸಮಯ ಆಗ್ಯದ. ಇನ್ನು ಒಂದಿಷ್ಟು ಎಲ್ಲ ಉದ್ಘಾಟನಾ ಇರ್ತದೆ, ಭಾಳ ಒತ್ತಿಲ್ಲ. ಇಲ್ಲಿ ಏನು ನಮ್ಮ ಊರನವ್ರು ಏನು ಒಂದು ಭಾಳ ಒಳ್ಳೆಯ ಆಯ್ಕೆ ಮಾಡಿದ್ದಾರೆ. ಮಾಲಾರ್ಪಣೆ ಇಲ್ಲ, ಅದು ಇಲ್ಲ, ಇದಿಲ್ಲ, ಡೈರೆಕ್ಟ್ ನಾಟಕ ಅದ. ಹಿಂಗೆ ಎಲ್ಲಾರ ಮಾಡಿದ್ದಿತ್ತು ಅಂದ್ರೆ ಇದೇ ಫಸ್ಟ್ ನಮ್ಮೂರೊಳಗೆ. ಹೌದಿಲ್ಲ ಹೇಳಿ? ಇಲ್ಲೇ ಜಗಳಿಲ್ಲ, ನಾನು ನೀನು ಮೇಲು ಅನ್ನೋದು ನಮ್ಮಲ್ಲಿಲ್ಲ. ಇಲ್ಲೆಲ್ಲ ಸಮಾಜ ಒಂದಾಗಿ ಮಾಡುವಂಥ ಸುಂದರ ಸಾಮಾಜಿಕ ನಾಟಕ ಯಾವುದು ಅಂದ್ರೆ ರೈತ ಹಚ್ಚಿದ ದೀಪ ಅರ್ಥರ್ಥ ಕಲಿಯುಗದ ಭೀಮ. ಆ ಭೀಮನ ಪಾತ್ರ, ಹಾಸ್ಯ ಪಾತ್ರ, ಆ ಹೆಣ್ಣು ಮಕ್ಕಳ ಒಂದು ಒಳ್ಳೆಯ ನರ್ತನೆಯನ್ನು ನೋಡಿ ತಾವೆಲ್ಲರೂ ಖುಷಿ ಪಡಿ. ಯಾವ ಹೆಣ್ಣು ಮಕ್ಕಳು ಕೂಡ ನರ್ತನೆ ಮಾಡುತ್ತವರಂತೆ ಎಲ್ಲರೂ ಕೆಟ್ಟಿರಂಗಿಲ್ಲ, ಅರ್ಥ ಮಾಡಿಕೊಳ್ಳಿ. ಎಲ್ಲರೂ ಮನೆ ಒಳಗೆ ಹೆಣ್ಣು ಮಕ್ಕಳದಾರ, ಎಲ್ಲ ಊರಾಗ ಹೆಣ್ಣು ಮಕ್ಕಳದಾರ. ನರ್ತನೆ ಮಾಡೋ ಹೆಣ್ಣು ಮಕ್ಕಳು ಯಾರೂ ಕೆಟ್ಟಿರಂಗಿಲ್ಲ. ನಿಮಗೊಂದು ನರ್ತನ ತೋರಿಸ್ತಿರ್ತಾರೆ. ಅದಕ್ಕಿಲ್ಲೇ ಹೆಣ್ಣಿಗೆ ಮೊದಲನೇದ್ದು ಯಾವ ಇದು ಹೇಳಿ? ಹೆಣ್ಣು ಮಕ್ಕಳಿಗೆ 3 ಸ್ಥಾನದ. ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿ ಸುಮಂಗಲಿ ಅಂತ ಕರೆದರು, ಮದುವೆಯಾದ ಬಳಿಕ ದೀರ್ಘ ಸುಮಂಗಲಿ ಅಂತ ಕರೆದರು, ಇನ್ನು ನಿತ್ಯ ಸುಮಂಗಲಿ ಅಂತ ಕರೀತಾರಲ್ಲ, ಆಕೆ ಯಾರು ಹೇಳಿ? ನಿತ್ಯ ಸುಮಂಗಲಿ ಅಂದ್ರೆ ಯಾರಿಗಂದರು? ಇಲ್ಲಿ ನಿಮಗೆ ತೋರಿಸ್ತಾರೆ. ನರ್ತನೆ ಮಾಡುವವರಿಗೆಲ್ಲ ನಿತ್ಯ ಸುಮಂಗಲಿ ಅಂತ ಕರೆದ್ರು. ಭಾಳ ವಿಶೇಷ ಅದ. ಅದಕ್ಕೆ ಯಾವ ಹೆಣ್ಣು ಮಕ್ಕಳನ್ನು ನೋಡಿ ಅಪಹಾಸ್ಯ ಮಾಡಬೇಡಿ. ಸ್ವಲ್ಪ ಏನಾರ, ನಮಗೆ ಜನ್ಮ ಕೊಟ್ಟವಳು ಹೆಣ್ಣೆ, ಆ ಬಳಿಕ ಅನ್ನ ಹಾಕಿದವಳು ಭೂಮಿನೇ. ಪ್ರತಿಯೊಂದು ಹೆಣ್ಣಿನ ಸ್ಥಾನಕ್ಕೆ ಭಾಳ ಮಹತ್ವ ಅದ. ತಾವೆಲ್ಲರೂ ಕೂತು ಯಾವ ಹೆಣ್ಣು ಮಕ್ಕಳಿಗೆ ಟೀಕಾ ಮಾಡಲಾರ್ದಂಗೆ, ಅಪಹಾಸ್ಯ ಮಾಡಲಾರ್ದಂಗೆ ಕೂತು ಸರಿಯಾಗಿ ಕೇಳ್ರಿ ಅಂತ ಹೇಳಿ, ಸಮಯ ಆಗೈತಿ. ನನ್ನೆರಡು ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಅವರ ಪರವಾಗಿ ಶ್ರೀ ಅಂಬರೀಶ್ ನೀವು ಹಾಗೆ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ಶ್ರೀ ಪಂಡಿತ್ ಪುಟ್ಟರಾಜ್ ಗವಾಗಳ ಶಿಷ್ಯರಾಗಿರ್ತಕ್ಕಂಥ ಶ್ರೀ MY ಹುಗಾರ್, ಸಾಕಿನ ವಾಸನ, ತಾಲೂಕು ನರಗುಂದ, ಇವರು ಬಂದು ಪುಷ್ಪವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿ. ಹಾಗೆ ಎರಡನೇದಾಗಿ ನಮ್ಮೂರಿನ ಈ ನಾಟಕದ ಮಾಸ್ತರ್ ಆಗಿರ್ತಕ್ಕಂಥ ಶ್ರೀ ಬಸಪ್ಪ ಮಾಸ್ತರ್ ಶಂ ಉಡೇದು, ಇವರು ಕೂಡ ಈ ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಶ್ರೀ ಕೊಟ್ರಪ್ಪ ಮಾಸ್ತರ್ ಕಟ್ಗಿ, ಇವರು ಕೂಡ ಈ ಒಂದು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಶ್ರೀ ಶಿವಪ್ಪ ಗುಡ್ಡದ, ಇವರು ಕೂಡ ವೇದಿಕೆಗೆ ಬಂದು ಪುಷ್ಪವನ್ನು ಪೂಜರಿಂದ ಸ್ವೀಕರಿಸಬೇಕು. ಹಾಗೆ ಶ್ರೀ ಬಸವರಾಜ್ ಗುಡ್ಡದವರು, ಹಿರಿಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಗುಡ್ಡದವರು, ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈ ಮೂರನೇದಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಬೆಂತೂರು, ಇವರು ಕೂಡ ಈ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಪರಸಪ್ಪ ಸಿಂಧೆ, ಇವರು ಕೂಡ ದಾನಿಗಳಾಗಿದ್ದು, ಇವರು ಕೂಡ ಬಂದು ವೇದಮೂರ್ತಿಗಳಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಹಿರಿಯರು ದಾನಿಗಳಾಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಒಡೆಯದು, ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದ ದಾನಿಗಳಾಗಿರ್ತಕ್ಕಂಥ ಶ್ರೀಮತಿ ಕಮಲಮ್ಮ ಆರೇ ಬಡಿಗೇರ್, ಇವರು ಬಂದು
ಪುಷ್ಪಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಶ್ರೀಮತಿ ಈರಮ್ಮ ಸೊಲ್ಬಣ್ಣವರು ಇವರು ಕೂಡ ಬಂದು ಪುಷ್ಪಾರ್ಪಣೆಯನ್ನು ಸ್ವೀಕರಿಸಬೇಕು. ಹಾಗೆ ದಾನಿಗಳಾಗಿರ್ತಕ್ಕಂತಹ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಸುಭಾಷ್ ಚಂದ್ರ ಗುಡ್ಡದ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಬಸವಣ್ಣಪ್ಪ ಹುಡೇದ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಚಂದ್ರಪ್ಪ ಕಪ್ಪತ್ನವರು ಇವರು ಕೂಡ ಬಂದು ಪುಷ್ಪವನ್ನು ವೇದಮೂರ್ತಿಗಳಿಂದ ಸ್ವೀಕರಿಸಬೇಕು. ಹಾಗೆ ಶ್ರೀ ಪರಪ್ಪ ಗುಡ್ಡದ್ ಹಿರಿಯರು ಇವರು ಬಂದು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಫಕೀರಪ್ಪ ದಾನಿ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಬಾಬು ಸಾಬ್ ನದಾಫ್ ಇವರು ಕೂಡ ವೇದಿಕೆಗೆ ಆಗಮಿಸಿ ವೇದಮೂರ್ತಿಗಳಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಸತ್ಯಪ್ಪ ಸೊನ್ನದ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈಗ ಶ್ರೀ ಉದಯ ರವಿ ಹುಡೇದ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಮಾಂತೇಶ್ ಮಳ್ಳಣ್ಣವರ್ ಇವರು ಕೂಡ ಬಂದು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಅಂಬರೀಷ್ ಲಂಕೆಣ್ಣವರ್ ಇವರು ಕೂಡ ಬಂದು ವೇದಮೂರ್ತಿಗಳಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಶ್ರೀ ಮಹಾದೇವಪ್ಪ ಅಂದನಪ್ಪ ಹುಯಿಲ್ಗೋಳ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಮಳ್ಳಣ್ಣವರ್ ಇವರು ಕೂಡ ಬಂದು ಪುಷ್ಪಾರ್ಪಣವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಈರಪ್ಪ ವಡ್ಡರ್ ಇವರು ಕೂಡ ಬಂದು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಈಗ ಅದೇ ರೀತಿಯಾಗಿ ಯುವಧುರೀಣರಾಗಿರ್ತಕ್ಕಂಥ ಶ್ರೀ ಫಕೀರೇಶ್ ಲಕ್ಕುಂಡಿ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಯುವಧುರೀಣರಾಗಿರ್ತಕ್ಕಂಥ ಶ್ರೀ ಭೀಮನಗೌಡ ಕುರ್ಬರ್ ಇವರು ಕೂಡ ಬಂದು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ದಯವಿಟ್ಟು ಭೀಮನಗೌಡ ಕುರ್ಬರ್ ಅವರು ಶ್ರೀ ಚನ್ನವೀರಪ್ಪ ಹಡಪದ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಯುವಧುರೀಣರಾಗಿರ್ತಕ್ಕಂಥ ಶ್ರೀ ಶಂಕರಪ್ಪ ಕರ್ಜಿಗಿ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಇನ್ನೋರ್ವ ಯುವಧುರೀಣರಾಗಿರ್ತಕ್ಕಂಥ ಶ್ರೀ ಭೀಮನಗೌಡ ಪಾಟೀಲ್ ಇವರು ಕೂಡ ಬಂದು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಶ್ರೀ ಬಸವಣ್ಣಪ್ಪ ಹುಡೇದ್ ಇವರು ವೇದಮೂರ್ತಿಗಳಿಂದ ಪೂಜ್ಯರಿಂದ ಪುಷ್ಪಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಧುರೀಣರಾಗಿರ್ತಕ್ಕಂತಹ ಮಹಾದೇವಪ್ಪ ಪ್ಯಾಟಿ ಅವರು ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಈಗ ಹೇಳಿದ್ನಲ್ಲ ಶ್ರೀ ಮಲ್ಲಿಕಾರ್ಜುನ್ ಗುಡ್ಡಣ್ಣವರ್ ಇವರು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ರಮೇಶ್ ಮಳ್ಳಣ್ಣವರ್ ಅವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಶ್ರೀ ಯಲ್ಲಪ್ಪ ಕರಿಯಪ್ಪನವರ್ ಇವರು ಕೂಡ ಬಂದು ವೇದಿಕೆಗೆ ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಮಂಜುನಾಥ್ ಹುಯಿಲ್ಗೋಳ್ ಇವರ ಪರವಾಗಿ ಶ್ರೀ ಮೈಲಾರಪ್ಪ ಹುಯಿಲ್ಗೋಳ್ ಅವರವರು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಶ್ರೀ ರಮೇಶ್ ನಾಗರಾಳ್ ಇವರು ಕೂಡ ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈರಣ್ಣ ಬೆಂತೂರ್ ಅವರು ಆಗಮಿಸಿ ಪುಷ್ಪವನ್ನು ಸ್ವೀಕರಿಸಬೇಕು. ಈರಪ್ಪ ಹೊಸ್ಮನಿ ಅವರು ಕೂಡ ಬೇಗ ಬಂದು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಧುರೀಣರಾಗಿರ್ತಕ್ಕಂಥ ಶಿವು ಕೋಳಿವಾಡ್ ಇವರು ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈ ಸುಂದರ ಸಾಮಾಜಿಕ ನಾಟಕದಲ್ಲಿ ತಬಲಾ ಸಹಾಯಕರಾಗಿರ್ತಕ್ಕಂಥ ವಾದಕರು ಆಗಿರ್ತಕ್ಕಂಥ ಶ್ರೀ ಅಂಬರೀಷ್ ಕಪ್ಪತ್ನವರು ಇವರು ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ನೀಲಪ್ಪ ಮಾಲಿಂಗ್ಪುರ್ ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಫಕೀರಪ್ಪ ಗುಡ್ಡದ್ ಇವರು ಕೂಡ ಪೂಜ್ಯರಿಂದ
ಪುಷ್ಪಾರ್ಪಣೆ ಸ್ವೀಕರಿಸಬೇಕು. ಹಾಗೆ ಶ್ರೀವಪ್ಪ ಆ, ತಾಯಿ ಕೆಂಚವ್ವ ಮುದಿಯಪ್ಪನವರು ಇವರು ಕೂಡ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು. ಅದರಲ್ಲಿ ಈ ಸುಂದರ ಸಾಮಾಜಿಕ ನಾಟಕ ರೈತ ಹಚ್ಚಿದ ದೀಪ ಅರ್ಥಾತ್ ಕಲಿಯುಗದ ಭೀಮ, ಈ ಸುಂದರ ಸಾಮಾಜಿಕ ನಾಟಕವನ್ನು ಇಲ್ಲಿ ಆಡಲು ಈ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಈ ಹೊಲವನ್ನು ಈ ನಾಟಕಕ್ಕೆ ಪ್ರದರ್ಶನಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀ ಈಶ್ವರ್ ಗೌಡ ಜ ಪಾಟೀಲ್ ಹಾಗೂ ಶ್ರೀ ಶೇಖರ್ ಗೌಡ ಹ ಪಾಟೀಲ್ ಇವರು ದಯವಿಟ್ಟು ವೇದಿಕೆಗೆ ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಅವರ ಪರವಾಗಿ ಯಾರಾದರೂ ಇಲ್ಲಿದ್ದರೂ ಬರಬೇಕು. ಹಾಗೆ ವೇದಿಕೆಗೆ ನಿರ್ಮಿಸಲು ಭಾಳಷ್ಟು ಶ್ರಮವಹಿಸಿ ಮಣ್ಣು ದಾನ ಮಾಡಿ ಮತ್ತು ಅಷ್ಟೇ ಅಲ್ಲ 8 ಟಿಪ್ಪರ್ ಮಣ್ಣು ದಾನ ಮತ್ತು ಕಲ್ಲು ಆಮೇಲೆ ಅದನ್ನೆಲ್ಲ ಸರಿಪಡಿಸುವಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀ ಗೋವಿಂದಪ್ಪ ಲಮಾಣಿ ಸಾಕಿನ್ ಕಳಸಾಪುರ್ ಇವರು ಕೂಡ ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈ ಸಂದರ್ಭದಲ್ಲಿ ಕಥಾ ಸಂಚಾಲಕರು ಮುಖ್ಯವಾಗಿ ಈ ನಾಟಕ ನಡಿಬೇಕಂದ್ರೆ ಕಥಾ ಸಂಚಾಲಕರ ಪಾತ್ರ ಬಹಳ ಮುಖ್ಯ ಆಗಿರ್ತೈತಿ. ಹಾಗಾಗಿ ಅದರಲ್ಲಿ ಶ್ರೀ ಶೇಖಪ್ಪ ಆಚಲ್ಕರ್ ಅವರು, ಶ್ರೀ ಮಂಜುನಾಥ್ ರ ಹುಡೇದವರು, ಶ್ರೀ ಬಸವರಾಜ್ ಸ ಬನಹಟ್ಟಿ ಅವರು ಈ 3 ಜನ ಬಂದು ಈ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಹಾಗೆ ನಿರೂಪಣೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀ ಮಲ್ಲಾರಪ್ಪ ಸಿ ಬೆಂತೂರ್ ಅವರು, ಹಾಗೆ ಪಾತ್ರ ಪರಿಚಯ ಮಾಡಿರ್ತಕ್ಕಂಥ ಶ್ರೀ ಫಕೀರೇಶ್ ಪ ಸಿಂಧೆ ಅವರು, ಹಾಗೆ ಈ ಸಮಿತಿಯ ಸ್ವಾಗತವನ್ನು ಮಾಡಿರ್ತಕ್ಕಂಥ ಶ್ರೀ ಮೈಲಾಲಿಂಗಪ್ಪ ಕ ಹುಯಿಲ್ಗೋಳರವರು ಈ 3 ಜನ ಬಂದು ಪೂಜ್ಯರಿಂದ ಪುಷ್ಪವನ್ನು ಸ್ವೀಕರಿಸಬೇಕು. ಹಾಗೆ ಈ ನಾಟಕದಲ್ಲಿ ಸಂಗೀತ ಸೇವೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಂಗೀತ ಸೇವೆಯನ್ನು ಮಾಡ್ತಕ್ಕಂಥ ಶ್ರೀ ಮಾರುತಿ ಮೆಲೋಡಿಯಸ್ ಯಲಗುಣಚಿ ಹಾಗೂ ಸಂಗಡಿಗರು ಅವರು ದಯವಿಟ್ಟು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಶ್ರೀ ರಮೇಶ್ ಕಂದಗಲ್ ಡ್ರಾಮಾ ಸೀನ್ಸ್ ಗೋವನ್ಕೊಪ್ಪ ತಾಲೂಕು ಬದಾಮಿ ಜಿಲ್ಲಾ ಬಾಗಲಕೋಟೆ ಇವರ ಸುಂದರವಾಗಿ ರಂಗ ಸಜ್ಜಿಕೆಯನ್ನು ತಯಾರು ಮಾಡಿದ್ದಾರೆ. ದಯವಿಟ್ಟು ಮಹನೀಯರು ಬಂದು ಈ ಪುಷ್ಪವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾರಂಭಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಾವು ತುಂಬು ಹೃದಯದ ಧನ್ಯವಾದಗಳು, ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಈ ಎಲ್ಲ ನಮ್ಮ ಸಮಸ್ತ ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸಲಾಗುತ್ತದೆ. ಹಾಗೆ ಇದರಲ್ಲಿ ಅನೇಕ ಜನರು ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಮನದಲ್ಲಿ ನೆನೆಯುತ್ತಾ ಈ ಪೂಜ್ಯ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವ ಸಮರ್ಥ ಮಹಾಸ್ವಾಮಿಗಳು ಹಾಗೂ ವೇದಮೂರ್ತಿ ಪಂಚಾಕ್ಷರಯ್ಯ ಶಿವಾನಂದಯ್ಯ ಹಿರೇಮಠ್ ಇವರ ಪರವಾಗಿ ಹಾಗೂ ಸಮಸ್ತ ಸಿರುಂಜ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ನಾಟಕದ ಮಾಲಕರು ಹಾಗೂ ನಾಟಕದ ಮಾಸ್ತರ್ ಅವರು ಹಾಗೂ ತರಬೇತಿ ಮಾಡಿರ್ತಕ್ಕಂಥ ಎಲ್ಲ ಹಾರ್ಮೋನಿಯಂ ಕಲಾವಿದರು, ತಬಲಾ ಕಲಾವಿದರು ಹಾಗೂ ಎಲ್ಲ ಸಮಸ್ತ ನಾಗರಿಕರಿಗೆ ಪರವಾಗಿ ಮತ್ತು ಯುವಕರ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸುವ ಮೂಲಕ ಈಗ ನಾಟಕಕ್ಕೆ ಚಾಲನೆ ಕೊಡಬೇಕಾಗಿ ಎಲ್ಲರಲ್ಲಿ ವಿನಂತಿ. ಹಾಗೆ ಇನ್ನೊಂದು ನಾನು ಮರ್ತಿದ್ದೆ, ಈ ಒಂದು ಕಾರ್ಯಕ್ರಮದಲ್ಲಿ ಭದ್ರತೆಗೋಸ್ಕರ ಶಾಂತ ರೀತಿಯಿಂದ ಎಲ್ಲರೂ ಇರ್ತೀರಿ, ಆದರೆ ಭದ್ರತೆಯನ್ನು ಮಾಡ್ತಕ್ಕಂತಹ ನಮ್ಮ ಮುಳುಗುಂದ ಪೊಲೀಸ್ ಸ್ಟೇಷನ್ನ ಎಲ್ಲ ಆರಕ್ಷಕರಿಗೂ PSI ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ಈ ಸಂದರ್ಭದಲ್ಲಿ ಕೆಲವು ದಿನಪತ್ರಿಕೆಯ ಇವರು ಬಂದಿದ್ದಾರೆ, ಹಾಗಾಗಿ ಅವರಿಗೆ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಸ್ವಾಗತವನ್ನು ನಡೆಸಿಕೊಟ್ಟಂತಹ ನಮ್ಮ ಮಂಜುನಾಥ್ ಹುಯಿಲ್ಗೋಳ್ ಗುರುಗಳಿಗೆ ವಂದನೆಗಳು. ಇನ್ನು ಸಮಾರಂಭದ ಮುಖ್ಯ ಘಟ್ಟ
ಈ ಒಂದು ಸಮಾರಂಭದ ಉದ್ಘಾಟನಾ ಸಮಾರಂಭ. ನಮ್ಮ ಉದ್ಘಾಟಕರಾಗಿ ಆಗಮಿಸಿದಂಥ ಪೂಜ್ಯ ಶ್ರೀ ವೇದಮೂರ್ತಿ ಪಂಚಾಕ್ಷರಯ್ಯ ಶಿವಾನಂದಯ್ಯ ಹಿರೇಮಠ ಅವರು ಮತ್ತು ನಮ್ಮ ಪರಮ ಪೂಜ್ಯ ಬಸವ ಸಮರ್ಥ ಮಹಾಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಮಕ್ಕಳು ಅದಕ್ಕೆ ಸಹಾಯ ಮಾಡ್ರಿ. महाप्राणद्वीपं शिवं शिवं ओंकाररूपं शिवं शिवं महासूरचन्द्रादिनेत्रं पवित्रं महादाण्डनिदाण्डकं सूरगात्रं महाकान्तिबीजं महादेवतेजं भवनीशमेतं भज मंजुनाथं. नमः शंकराय च नमस्तराय च नमः शिवाय च शिवतराय च नमःराय च महाप्राणदीपं शिवं शिवं भज मंजुनाथं शिवं शिवं अद्वैतभास्करं अर्धनारीश्वरं हृदयशुभजङ्गमं चतुर्गति संगमं पंचभूतात्मकं चतुर्नाशकं सप्तस्वरेश्वरं अष्टसिद्धीश्वरं नवरसमनोहरं दशदशाश्वरवरं एकान्तशुद्धवरं मेघनाथेश्वरं प्रभुशिवशङ्करं प्रणतजनकिङ्करं सज्जनशुभङ्करं दुर्जनभयङ्करं भवतारकं प्रकृतिवितकारकं भवनभवधायकं भाग्यात्मकं रक्षकम् ईशं सुरेशं परेशं नाथेशं सुरीशं गणेशं मुतेशं मुदेशं. ಈ ಉದ್ಘಾಟನಾ ಸಮಾರಂಭವನ್ನು ನಡೆಸಿಕೊಟ್ಟಂಥ ನಮ್ಮ ಗ್ರಾಮದ ಪೂಜ್ಯ ಶ್ರೀ ವೇದಮೂರ್ತಿ ಪಂಚಾಕ್ಷರಯ್ಯ ಶಿವಾನಂದಯ್ಯ ಹಿರೇಮಠ ಅವರಿಗೂ ಹಾಗೂ ನಮ್ಮ ಗ್ರಾಮದ ಪರಮ ಪೂಜ್ಯ ಬಸವ ಸಮರ್ಥ ಮಹಾಸ್ವಾಮಿಗಳಿಗೂ ಈ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ನಾವು ನೀವೆಲ್ಲರ ನೆಚ್ಚಿನ ಈ ಒಂದು ನಾಟಕವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಎಲ್ಲ ಕಡೆ ಭಾಷಣಗಳು ಹೆಚ್ಚಿಗಿರ್ತಾವಂತ ನಮ್ಮಲ್ಲಿ